ಈಗ ರಾಜ್ಯ ಸರ್ಕಾರಿ ಔಷಧಿ ವರ್ಸಸ್ ಜನೌಷಧಿ ಸಮರ ಶುರುವಾಗಿದೆ. ರಾಜ್ಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂಥ ಜನೌಷಧಿ ಕೇಂದ್ರಗಳನ್ನು ಕಿಕ್ಔಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇರುವಂತಹ ಜನೌಷಧಿ ಕೇಂದ್ರಗಳನ್ನು ಮಾತ್ರ, ಬೇರೆ ಬೇರೆ ಕಡೆ ಇರೋ ಜನೌಷಧಿ ಕೇಂದ್ರಗಳೆಲ್ಲ ಸರ್ಕಾರಿ ಆಸ್ಪತ್ರೆಗಳ ಆಜು ಬಾಜು ಅಥವಾ ಅದರ ಒಳಗಡೆ ಇರುವಂತಹ ಏನು ಜನೌಷಧಿ ಕೇಂದ್ರಗಳಿವೆ, ಆ ಜನೌಷಧಿ ಕೇಂದ್ರಗಳನ್ನು ಸ್ಥಗಿತ ಮಾಡೋದಕ್ಕೆ ಅಥವಾ ಕಿಕ್ಔಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ನಾವು ಸರ್ಕಾರಿ ಆಸ್ಪತ್ರೆಯಲ್ಲೇ ಫ್ರೀಯಾಗಿ ಔಷಧಿಗಳನ್ನು ಕೊಡ್ತಾ ಇದ್ದೀವಿ, ಯಾಕೆ ಬೇಕು ಜನೌಷಧಿ ಕೇಂದ್ರ, ಬೇಡ ಅಂತ ಈಗಾಗಲೇ ಯಾರ್ಯಾರು ಅರ್ಜಿ ಹಾಕಿದ್ರು ಜನೌಷಧಿ ಕೇಂದ್ರಗಳಿಗೆ, ಅವುಗಳನ್ನು ಕೂಡ ಅವರು ಕಿಕ್ಔಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಈಗ ದೊಡ್ಡ ಒಂದು ಯುದ್ಧಕ್ಕೆ ನಾಂದಿ ಹಾಡುತ್ತೆ. ಬಿಕಾಸ್ ಮೋದಿಯವ್ರ ಕಂಡ್ರೆ ಇವ್ರಿಗಾಗೋದಿಲ್ಲ. ಬಿಕಾಸ್ BJP ಸರ್ಕಾರದ ಒಂದು ಅತ್ಯಂತ ಜನಪರವಾದಂತಹ ಈ ಜನೌಷಧಿ ಕೇಂದ್ರಗಳ ವಿರುದ್ಧ ಸರ್ಕಾರ ಈ ರೀತಿಯಾದಂತಹ ಒಂದು ತೀರ್ಮಾನ ತೆಗೆದುಕೊಂಡಿರೋದು, ಅದು ಮೋದಿಯನ್ನು ಟೀಕಿಸುವ, ಮೋದಿಯವರನ್ನು ವಿರೋಧಿಸುವ ಭರದಲ್ಲಿ ಜನರಿಗೆ ಅನುಕೂಲ ಆಗುವಂತಹ ಒಂದು ಮಹತ್ವದ ನಿರ್ಧಾರ ಮತ್ತು ಮಹತ್ವದ ಜನೌಷಧಿ ಕೇಂದ್ರಗಳನ್ನೇ ರದ್ದು ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಸರಿಯಾದ ತೀರ್ಮಾನನ ಹೌದಾ ಅಲ್ವಾ ಅನ್ನೋದು. ಬಡವರಿಗೆ ಒಳ್ಳೇದಾಗಬೇಕು, ಕಡಿಮೆ ದುಡ್ಡಲ್ಲಿ ಸಿಗಬೇಕಂತ ಮಾಡಿದ್, ಬಟ್ ಈ ಸಡನ್ ನಿರ್ಧಾರಕ್ಕೆ ಏನು? ಈಗ ದಿನೇಶ್ ಗುಂಡೂರಾವ್ ಅವರು ಹೇಳೋದೇನೆಂದ್ರೆ, ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ನಾವೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು ಏನು ಬರ್ತಾರೆ ಅವರಿಗೆ ನಾವು ಫ್ರೀ ಆಗಿ ಮೆಡಿಸಿನ್ಸ್ ಅನ್ನ ಕೊಡ್ತೀವಿ. ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಇನ್ನೊಂದು ಜನೌಷಧಿ ಕೇಂದ್ರ ಇದ್ದರೆ ಅದರಿಂದ ಲಾಭ ಇಲ್ಲ, ಹಾಗಾಗಿ ಬೇಡ ಅಂತ. ಬಟ್ ನಾನು ಕೇಳಕ್ಕೆ ಬಯಸ್ತೀನಿ, ಯಾಕೆ ಈಗ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೇನು ಕೊಡ್ತೀರಾ? ಮೆಡಿಸನ್ ಏನು ಕೊಡ್ತೀರಾ? ಒಂದು ಪ್ಯಾರಾಸಿಟಮಲ್ ಕೊಡ್ತೀರಾ, ಒಂದು ಜ್ವರ, ಕೆಮ್ಮು, ನೆಗಡಿಗೆ ಸಂಬಂಧಪಟ್ಟಂಥ ಬೇಸಿಕ್ ಮೆಡಿಸಿನ್ಸ್ ಕೊಡ್ತೀರಾ, ಒಂದು ಬೇಸಿಕ್ ಆ್ಯಂಟಿಬಯೋಟಿಕ್ಸ್ ಕೊಡ್ತೀರಾ, ಅಥವಾ ಅಲರ್ಜಿಗೆ ಬೇಕಾದಂಥದ್ದು ಕೊಡ್ತೀರಾ? ಇನ್ನು ಸರ್ಜರಿಗೆ ಬೇಕಾದಂತಹ ದೊಡ್ಡ ದೊಡ್ಡ ಮೆಡಿಸಿನ್ಸ್ಗಳು ಏನಿದ್ದಾವೆ ಅದನ್ನು ಹೊರಗಡೆನೆ ತರಿಸೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತಾರಾ? ಹೋಗಲಿ, ಅದೆಲ್ಲ ಬೇಡ. ಇದು ಶುಗರ್ಗೆ ಇನ್ಸುಲಿನ್ ತಗೊಳ್ತಾರಲ್ಲ, ಆ ಇನ್ಸುಲಿನ್ನ ನೀವು ಫ್ರೀಯಾಗಿ ಕೊಡ್ತೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಚಾನ್ಸೇ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತೀರಾ ನೀವು ಇನ್ಸುಲಿನ್ನ? ಹೈ ಆ್ಯಂಡ್ ಮೆಡಿಸಿನ್ಸ್ನ ನೀವು ಫ್ರೀಯಾಗಿ ಕೊಡ್ತೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಕೊಡ್ತೀರಾ ನೀವು? ಬರೆದು ಕೊಡ್ತೀರಾ ನೀವು? ಅದನ್ನು ಜನೌಷಧಿ ಕೇಂದ್ರದಲ್ಲಿ 70% ಕಡಿಮೆ ದರಕ್ಕೆ ಜನ ತಗೊಳ್ತಾರೆ. ನೀವು ಎಲ್ಲ ರೀತಿಯ ಹೈ ಆ್ಯಂಡ್ ಮೆಡಿಸಿನ್, ನೀವು ಇನ್ಸುಲಿನ್ನೇ ಕೊಡಲ್ಲ ರೀ ನೀವು. ನಾನು ಕ್ರಾಸ್ ಚೆಕ್ ಮಾಡಿದೆ, ಸರ್ಕಾರಿ ಆಸ್ಪತ್ರೆಗಳು ಕೊಡ್ತೀರಾ ನೀವು? ಅದನ್ನು ಬರೆದು ಕಳಿಸ್ತೀರಾ. ಈಗ ದಾರ, IV ಇವೆಲ್ಲವೂ ಕೂಡ ನೀವು ಹೊರಗಡೆನೇ ಬರೆದು ಕಳಿಸ್ತೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಅವರು ಹೊರಗಡೆಯಿಂದ ಮೆಡಿಕಲ್ ಇವ್ರಿಗೇನು ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ ಇವ್ರಿಗೆ ಲಾಭ ಆಗಲ್ಲ, ಇವ್ರಿಗೆ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಬೇಕು. ಅದೊಂದು ದೊಡ್ಡ ಲಾಬಿ. ಖಂಡಿತ ಇವರು ಟೆಂಡರ್ಗಳು ಕೊಡಬೇಕು, ಮೆಡಿಸನ್ಗಳನ್ನು ತರಿಸ್ಕೋಬೇಕು, ಅದು ಒಂದು ಲಾಬಿ. 70%. ಈಗ ಉದಾಹರಣೆಗೆ ಜನೌಷಧಿ ಕೇಂದ್ರದಲ್ಲಿ ಇದು ಯಾವುದು ಅಮೃತಾಂಜನು ಒಂದು 80 ರೂಪಾಯಿ ಇರುತ್ತೆ. ಅದು ನಿಮಗೆ ಜನೌಷಧಿ ಕೇಂದ್ರದಲ್ಲಿ 15 ರೂಪಾಯಿ ಸಿಗುತ್ತೆ. ಒಂದು ಬ್ಯಾಂಡೆಡ್ ನಿಮ್ಗೆ 10 ರೂಪಾಯಿ ಹೊರಗಡೆ ಅಂತ ಇಟ್ಕೊಳ್ಳಿ, ಅದು 2 ರೂಪಾಯಿಗೆ ಸಿಗುತ್ತೆ ಜನೌಷಧಿ ಕೇಂದ್ರದಲ್ಲಿ. ಮಾಸ್ಗೆ ಮೇಡಮ್ ಅಲ್ಲೆಲ್ಲ ಹೊರಗಡೆ ಎಲ್ಲ 20 ರೂಪಾಯಿ 25 ರೂಪಾಯಿ ತಗೊಂತೀವಿ, ಇಲ್ಲ 5 ರೂಪಾಯಿ 10 ರೂಪಾಯಿ ಕಡಿಮೆ ಸಿಗ್ತೀವಿ. ಜಸ್ಟ್ ಬೇಸಿಕ್ ಆಗಿ ನಿಮಗೆ 70% ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಸಿಗುತ್ತೆ. ಆಸ್ಪತ್ರೆಯ ಆವರಣದಲ್ಲಿ ಹೈ ಆ್ಯಂಡ್ ಮೆಡಿಸನ್ ಏನೇನಿರುತ್ತೆ ಅದನ್ನೆಲ್ಲ ಬರೆದು ಕೊಡ್ತಾರೆ. ಅದನ್ನು ಜನೌಷಧಿ ಕೇಂದ್ರದಲ್ಲಿ ಆಸ್ಪತ್ರೆಯ ಆವರಣದಲ್ಲೇ ಅಲ್ಲೇ ಅವ್ರಿಗೆ ಸಿಗೋದ್ರಿಂದ ತಗೊಂಡು ಹೋಗ್ತಾರಪ್ಪ. ನೀವು ಜನೌಷಧಿ ಕೇಂದ್ರಗಳು ಹೊರಗಡೆ ಹುಡ್ಕೋದಕ್ಕಿಂತ ಆಸ್ಪತ್ರೆ ಆವರಣದಲ್ಲೇ ಇದ್ದರೆ ಅವರು ಈಸಿಯಾಗಿ ಜನ ಹೋಗಿ 70% ಕಡಿಮೆಗೆ ತಗೊಳ್ತಾರೆ. ಆಮೇಲೆ ಜನೌಷಧಿ ಕೇಂದ್ರದಲ್ಲಿ ಆ ಮೆಡಿಸನ್ ಇರೋಲ್ಲ, ಈ ಮೆಡಿಸನ್ ಇರೋದಿಲ್ಲ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಮೆಡಿಸಿನ್ಸ್ ಇರೋಲ್ಲ, ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಮೆಡಿಸಿನ್ಸ್ ಇರಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಪೇಪರ್ ಕಟ್ಔಟನ್ನು ಅವರ ಟ್ವಿಟರ್ ಹ್ಯಾಂಡಲಲ್ಲೇ ಹಾಕಿ, ಸೊ ಈ ಕಾರಣಗಳಿಗಾಗಿ ಜನೌಷಧಿ ಕೇಂದ್ರ ಆಸ್ಪತ್ರೆ ಆವರಣದಲ್ಲಿ ಬೇಡ ಅಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ. ಇದ್ದಂತಹ ಮೆಡಿಸನ್ಗಳ ಲಾಭ ಆದರೂ ಅಲ್ಲಿನ ರೋಗಿಗಳು ಪಡ್ಕೊಳ್ಳಿ ಅಲ್ಲ. ಹಾಗಾದರೆ ನಾಳೆ ನಾನೇ ಬರ್ತೀನಪ್ಪ, ನಾಳೆ ಈ KC ಜನರಲ್ ಆಸ್ಪತ್ರೆಗೋ, ವಿಕ್ಟೋರಿಯಾ ಆಸ್ಪತ್ರೆಗೋ ಅಥವಾ ಬೋರಿಂಗ್ ಹಾಸ್ಪಿಟ್ಲಿಗೋ ನಾನೇ ಬರ್ತೀನಿ.
ಬಂದು ನೀವು ಎಷ್ಟು ಥರದ ಯಾವ್ಯಾವ ರೀತಿಯಾದಂಥ ಮೆಡಿಸನ್ಗಳನ್ನು ಫ್ರೀ ಆಗಿ ರೋಗಿಗಳಿಗೆ ಕೊಡ್ತಿದ್ದೀರಿ ಅಂತ ಒಂದು ಫ್ಯಾಕ್ಟ್ ಚೆಕ್ ಮಾಡೋಣವಾ, ಒಂದು ರಿಯಾಲಿಟಿ ಚೆಕ್ ಮಾಡೋಣವಾ? ಕೊಡ್ತಿದ್ದೀರಾ ನೀವು ಹೈ ಆ್ಯಂಡ್ ಮೆಡಿಸನ್ಗಳನ್ನು? ನಾಳೆ ನಾ ಬರ್ತೀನಿ, ಏನೇನು ಕೊಡ್ತಾರೆ ನೋಡ್ತೀನಿ. ದಿನೇಶ್ ಗುಂಡೂರಾವ್ ಸರ್, ಅದೇ ಜನೌಷಧಿ ಕೇಂದ್ರದಲ್ಲಿ 70% ಕಡಿಮೆ, 70% ಕಡಿಮೆ, 100 ರೂಪಾಯಿ ಒಂದು 30 ರೂಪಾಯಿಗೆ ಸಿಗ್ತದೆ ಜನರಿಗೆ. ಆ ಲಾಭ ಜನರು ಪಡ್ಕೊಳ್ಳಿ ಅಲ್ಲ, ಅದರಲ್ಲೂ ಪೊಲಿಟಿಕ್ಸ್ ಯಾಕೆ ಬೇಕು ನಿಮಗೆ? ಅದರಲ್ಲೂ ಲಾಬಿ ಯಾಕೆ ಬೇಕು ನಿಮಗೆ? ಇಂಥ ವಿಚಾರದಲ್ಲಿ ಲಾಭ ಗೀಬ ನೋಡೋದೆಲ್ಲ ಬೇಕಾ? ಯಾಕೆ ಇದ್ರಲ್ಲೂ ಬೇಕಾ ನಿಮಗೆ? ಇದರಲ್ಲೂ ಪೊಲಿಟಿಕ್ಸ್ ಬೇಕಾ? ಜನೌಷಧಿ ಕೇಂದ್ರಗಳು ನಿಮ್ಮ ಕಣ್ಣು ಕುಗ್ತಾವ? ಅವ್ರ ಪಾಡಿಗೆ ಅವ್ರಿಗಿರ್ತವೆ, ಬೇಕಾದವ್ರು ಲಾಭ ಪಡ್ಕೊಳ್ಳಿ. ಅದೇನಿಗೆ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡದೇ ಇರುವಂಥ ಮೆಡಿಸಿನ್ಸನ್ನೇ ಅವ್ರು ತಗೊಳ್ತಾರೆ. ಹೌದು. ಈಗ ಆಯ್ತಪ್ಪ, ಈಗ ಬೆಂಗಳೂರು ಅಂತ ಮಹಾನಗರದಲ್ಲಿ ಈಗ ಜ್ವರ ಅಂತ ಹೋಗಿರ್ತೀರಾ, ನೀವು 2 ದಿನಕ್ಕೆ 2 ಮಾತ್ರೆ ಕೊಡ್ತೀರಾ ನೀವು ಪ್ಯಾರಾಸಿಟಮೋಲು? ಹೌದು, 2 ಕೊಡ್ತೀರಾ. ಆಮೇಲೆ ಮತ್ತೆ ನಾನು ಮರುದಿನ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ನಾನು. ಖಂಡಿತ. ಅದೇ ಜನೌಷಧಿ ಕೇಂದ್ರದಲ್ಲಿ ಕಡಿಮೆಗೆ ಒಂದೇ ಸರಿ ತಗೊಂಡೋಗ್ತೀನಿ ನಾನು, ಆರಾಮಾಗಿ ಸಿಗುತ್ತೆ, ಕಡಿಮೆ ದುಡ್ಡು. ಇದರಲ್ಲೂ ಪೊಲಿಟಿಕ್ಸ್ ಮಾಡ್ತೀರಾ ಅಂತಂದ್ರೆ, ಈಗ ಇಂದಿರಾ ಕ್ಯಾಂಟೀನ್ ಉದಾಹರಣೆಗೆ, ಇಂದಿರಾ ಕ್ಯಾಂಟೀನ್ ಯಾಕೆ ಬೇಕಪ್ಪ? ಹೋಟೆಲ್ ಇದಾವಲ್ಲ, ಬಡವರಿಗೆ ಹೆಲ್ಪ್ ಆಗಬೇಕು, ಬಡವರಿಗೆ ಹೆಲ್ಪ್ ಆಗಬೇಕು ಅಂತ ತಾನೆ. ಹಾಗೆ ಇದು ಜನೌಷಧಿ ಕೇಂದ್ರನು, ಇದರಲ್ಲೂ ಪಾಲಿಟಿಕ್ಸ್ ಮಾಡೋದು ಬೇಡ, ದಯವಿಟ್ಟು ಬೇಡ. ಇದರಿಂದ ಎಲ್ಲೋ BJPಗೆ ಕ್ರೆಡಿಟ್ ಸಿಕ್ಬಿಡುತ್ತೆ, ಮೋದಿ ಅವ್ರಿಗೆ ಕ್ರೆಡಿಟ್ ಸಿಗುತ್ತೆ ಅನ್ನೋಂಥ ದೂರಾಲೋಚನೆ ಬೇಡ, ಹೌದಲ್ವಾ? ಖಂಡಿತ ಇದು. ಸೊ ಎಲ್ಲದರಲ್ಲೂ ಪಾಲಿಟಿಕ್ಸ್. ಓಕೆ, ಇನ್ನೂ ಸಾಕಷ್ಟು ಸುದ್ದಿಗಳಿವೆ, ಆದರೆ ಟೈಮ್ ಇಲ್ಲ, ಮುಗಿಸೋಂಥ ಟೈಮ್ ರಾ ನ್ಯೂಸ್ನ. ಸೊ ಇಲ್ಲಿಗೆ ನಾವು ಈ ಒಂದು ಬುಲೆಟಿನ್ನ ಮುಗಿಸ್ತಾ ಇದ್ದೀವಿ. ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.